ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಗಾಯ್ಸ್. ಇವತ್ತು ಚಟ್ನಿ ಪುಡಿನ ಸುಲಭವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇದು ಸೂಪರಾಗಿರುತ್ತೆ. ಮಾಡೋ ವಿಧಾನ ಕೂಡ ತುಂಬ ಈಸಿಯಾಗಿ ತೋರಿಸ್ತೀನಿ, ಬನ್ನಿ. ಇದಕ್ಕೇನೆಲ್ಲ ಬೇಕು ಐಟಮ್ಸ್ ಎಲ್ಲ ನೋಡೋಣ. ನೋಡಿ, ಎಲ್ಲ ಐಟಮ್ನ ತೆಗೆದಿಟ್ಕೊಂಡಿದ್ದೀನಿ ಒಂದೇ ಹತ್ರ. ವಿಡಿಯೋ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಬನ್ನಿ ನೋಡೋಣ ಏನೇನು ಬೇಕಂತ. ಕಡಲೆ ಬೀಜ ತೊಗೊಂಡಿದ್ದೀನಿ 1 ಕಪ್ಪು, ಕಡಲೆಪಪ್ಪು 1 ಕಪ್ಪು, ಉದ್ದಿನಬೇಳೆ 1 ಕಪ್ಪು, ಜೀರಿಗೆ 2 ಟೇಬಲ್ ಸ್ಪೂನು, ಒಣಕೊಬ್ಬರಿ ದೊಡ್ಡದು 1 ಬಟ್ಲು, ಮತ್ತು ಬಿಳಿ ಎಳ್ಳು, ಕರಿಬೇವು, ಇಂಗು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ, ತುಂಬ ಏನಿಲ್ಲ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಕಡಾಯಿನ ಇಟ್ಕೊಂಡು ಇದನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಗ್ಯಾಸ್ನ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅರ್ಧಂಬರ್ಧ ಮಾಡಿಕೊಂಡ್ರೆ ಅದು ತುಂಬ ದಿನ ಎಲ್ಲ ಬೇಗ ಹಾಳಾಗ್ಬಿಡುತ್ತೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನಾವು ಒಂದು 1 ಮಂತ್ 1.5 ಮಂತ್ ಇಟ್ಕೊಂಡ್ರು ಕೂಡ ಏನೂ ಆಗೋಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಹೊರಗಡೆ ಕೂಡ ಇಡ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಕಡಲೆ ಬೀಜ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ತಣ್ಣಗಾಗಲಿಕ್ಕೆ. ಅದೇ ಬಾಣಲಿಗೆ ಕಡಲೆಪಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಕಡಲೆಪಪ್ಪನ್ನ ಯಾಕೆ ಹುರಿತಾ ಇದ್ದೀರಿ ಅನ್ಕೋಬೇಡಿ, ಕಡಲೆಪಪ್ಪನ್ನ ಜಸ್ಟ್ ಬಿಸಿ ಮಾಡ್ಕೋತೀನಿ ಅಷ್ಟೇ. ಅದು ತಂದಿಟ್ಟು ತುಂಬ ದಿನ ಆಗಿದ್ದರೆ ಅದು ಸ್ವಲ್ಪ ಕೋಲ್ಡ್ ಥರ ಇರುತ್ತಲ್ಲ, ಸೊ ಬಿಸಿ ಆಗಲಿ ಅಂತ. ಪೌಡರ್ ಚೆನ್ನಾಗಿ ಬರುತ್ತೆ ಬಿಸಿ ಮಾಡಿದ್ರೆ, ಸೊ ಅದಕ್ಕೆ ಅದನ್ನು ಕೂಡ ಬಿಸಿ ಮಾಡಿಕೊಂಡೆ. ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉದ್ದಿನಬೇಳೆನ ಇದು ಚೆನ್ನಾಗಿ ಬ್ರೌನ್ ಕಲರ್ ಚೇಂಜ್ ಆಗಿ ನೋಡಿ, ಈ ಥರ ಆಗಬೇಕು. ಅದು ಕಲರ್ ಚೇಂಜ್ ಆದರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ, ಸೊ ಆಗ ಶಿಫ್ಟ್ ಮಾಡ್ಕೊಳ್ಬೇಕು. ಇದು ಕಡಲೆ ಬೀಜ ಕಡಲೆಪಪ್ಪು ಜೊತೆ ಆ್ಯಡ್ ಮಾಡಬಾರ್ದು, ಸಪ್ರೇಟ್ ಇಟ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಸೊ ಅದನ್ನು ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು. ಸೊ ಅದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಒಂದು 2 ಮಿನಿಟ್ಸ್ ಚಿಟಪಟ ಅಂತ ಆದರೆ ಸಾಕು. ಮಾಡಲಿಕ್ಕೆ ಕಾಯ್ದಿರುತ್ತಲ್ಲ, ಬೇಗ ಆಗುತ್ತೆ. ಜಸ್ಟ್ 1 ಮಿನಿಟ್ ಅಷ್ಟು. ನೋಡಿ ಹೆಂಗೆ ಪಟ್ ಅಂತ ಸಿಡಿಯುತ್ತೆ. ಸೊ ಅದನ್ನು ತೆಕ್ಕೊಂಬಿಡಿ, ಬ್ಲ್ಯಾಕ್ ಮಾಡ್ಕೊಬೇಡಿ. ಜೀರಿಗೆ ನೋಡಿ, ಕರಿಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಇದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಬೇಕು, ಆ ಥರ ರೋಸ್ಟ್ ಮಾಡ್ಕೊಬೇಕು. ಅದನ್ನು ಹಿಂಗೆ ಪುಡಿ ಮಾಡಿದ್ರೆ ಪುಡಿ ಆಗಬೇಕು, ಆ ಥರ ನೋಡಿ. ಆಗಿದೆ ನೋಡಿ, ಫುಲ್ ಕಲರ್ ಚೇಂಜ್ ಆಗಿದೆ, ಫುಲ್ ಡ್ರೈ ಆಗಿದೆ ನೋಡಿ, ಈ ಥರ ಆಗಬೇಕು. ಅದು ವಾಟರ್ ಕಂಟೆಂಟ್ ಹಂಗೆ ಇದ್ದರೆ ಮಿಕ್ಸಿ ಹಾಕಿದಾಗ ಅದು ಒಂಥರ ಮೆಲ್ಟ್ ಆಗಿಬಿಡುತ್ತೆ. ಸಾರಿ, ಆಗಲೇ ಮೆಣಸು ತೋರಿಸಿಲ್ಲ ನೋಡಿ. 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟಿಗೆ. ಇದು ಬೇಕಿದ್ರೆ ಹಾಕ್ಕೊಡಿ, ಇಲ್ಲ ಸ್ಕಿಪ್ ಮಾಡಿ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಆಪ್ಷನಲ್ಲು. ಈಗ ಮೆಣಸಿನ್ಕಾಯಿನ ತೆಗೆದಿಟ್ಟಿದ್ನಲ್ಲ, ಸೊ 2 ಒಂದೇ ಸರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೇನು ತುಂಬ ಹುರಿಯೋದು ಬೇಡ, ಜಸ್ಟ್ ಅದು ಗರಿ ಆಗಬೇಕು. ಸೊ ಅದಕ್ಕೆ ಬಿಸಿ ಮಾಡ್ಕೊಳ್ಳೋದು. ಜಸ್ಟ್ 1/4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಘಾಟ್ ಬರುತ್ತೆ ಅಂತ. ತುಂಬ ಜಾಸ್ತಿ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಮಿಕ್ಸಿ ಹಾಕಬೇಕಿದ್ರೆ ಅದು ಫುಲ್ ಅಂಟ್ಕೊಂಬಿಡುತ್ತೆ, ಪೌಡರ್ ಬರಲ್ಲ. ಸೊ ಜಾಸ್ತಿ ಹಾಕಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಜಸ್ಟ್ ಅದು ಘಾಟ್ ಬರಬಾರ್ದು ಅಂತ ಹಾಕ್ತಾ ಇರೋದು ಅಷ್ಟೇ. ನೋಡಿ, ಈ ಥರ ಆದರೆ ಸಾಕು, ತುಂಬ ಹುರಿಯೋದೇನು ಬೇಡ. ಅದನ್ನು ಕೂಡ ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಸಪ್ರೇಟ್ ಹಾಕ್ಕೋಬೇಕು. ಈಗ ತೆಗೆದಿಟ್ಕೊಂಡಂಥ ಕೊಬ್ಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದು ತುಂಬ ಡ್ರೈ ಇದ್ದರೆ ಸ್ವಲ್ಪ ಹೊತ್ತು ಮಾಡಿಕೊಂಡ್ರೆ ಸಾಕು. ನಾನು ಸ್ವಲ್ಪ ಹಸಿ ಇದೆ, ಸ್ವಲ್ಪ ಸೊ ಅದಕ್ಕೆ ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಫುಲ್ಲು ಡ್ರೈ ಆಗಿದೆ. ಈಗ ಆಫ್ ಮಾಡಿ ಎಲ್ಲ ತೆಗೆದಿಟ್ಟಿದ್ದೀನಿ. ಎಲ್ಲ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಅದು ತುಂಬ ಕೋಲ್ಡ್ ಆದಮೇಲೆ ಮಿಕ್ಸಿಗೆ ಹಾಕಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬೇಡಿ ದಯವಿಟ್ಟು, ಯಾಕಂದರೆ ಮಿಕ್ಸಿ ಹಾಕಿದ್ರೆ ಅದು ಪೌಡರ್ ನೀಟಾಗಿ ಬರಲ್ಲ, ಬೇಗ ಹಾಳಾಗುತ್ತೆ ಕೂಡ.
ನೋಡಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಬಿಡ್ತೀನಿ, ಯಾಕಂದರೆ ಅದು ಕಡಲೆ ಬೀಜ ಜೊತೆ ಎಲ್ಲ ಹಾಕಿದ್ರೆ ಅದು ಪುಡಿ ಆಗೋಲ್ಲ ಬೇಗ. ಸೊ ಅದಕ್ಕೆ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ, ತೋರಿಸ್ತೀನಿ. ಈಗ ನೋಡಿ, ಇದು ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಜೀರಿಗೆ, ಕರಿಬೇವು ಮತ್ತು ಒಣ ಕೊಬ್ಬರಿ ಎಲ್ಲ ಒಂದೇ, ಇದು ಒದ್ದಿಟ್ಟಿದ್ನಲ್ಲ ಕೊಬ್ಬರಿ, ಅದೇ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಿ ಹಾಕಿದ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ. ಬೆಲ್ಲ, ತೆಗೆದಿಟ್ಟಂಥ ಬೆಲ್ಲ, ಉಪ್ಪು ಎಲ್ಲ ಒಂದೇ ಸರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ. ನೋಡಿ ಇದೆಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹುಣಸೆಹಣ್ಣು ಹಂಗೆ ಉಂಡೆ ಥರ ಇದೆ, ಸ್ವಲ್ಪ ಚಿಕ್ಕದು ಮಾಡಿ ಹಾಕಿ. ಹಂಗೆ ಹೆಂಗಿದ್ರೆ ಹಂಗೆ ಹಾಕ್ಬೇಡಿ, ಯಾಕಂದರೆ ಮಿಕ್ಸಿ ಹಾಕಿದ್ರೆ ಒಂದೇ ಕಡೆ ಹಾಕ್ಬಿಡುತ್ತೆ ಟೇಸ್ಟು. ನೋಡಿ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಬಿಡಿ. ಹುಣಸೆಹಣ್ಣು ನೆನೆಸ್ಬಿಟ್ಟು ಹಾಕಬೇಡಿ. ನೋಡಿ ಪೌಡರ್ ಮಾಡಿದ್ದೆ ಮೆಣಸಿನಕಾಯಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ ಎಲ್ಲದಕ್ಕೂ ಫುಲ್ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆ ಈ ಉದ್ದಿನ ಬೇಳೆ ಇದೀವಲ್ಲ, ಅದು ಸಪ್ರೇಟ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬಾರ್ದು. ಇದನ್ನು ಮತ್ತೆ ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು, ಯಾಕಂದರೆ ಅದು ತುಂಬ ಗಟ್ಟಿ ಇರುತ್ತೆ ಅಲ್ವಾ. ನಾವು ಇದ್ರ ಜೊತೆ ಹಾಕ್ಕೊಂಬಿಟ್ರೆ ಅದು ಕಡಲೆಬೀಜ ಬೇಗ ಮೆಲ್ಟ್ ಆಗುತ್ತೆ, ಇದು ಲೇಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಒಂದೇ ಸರಿ ಹಾಕಬಾರ್ದು. ಸ್ವಲ್ಪ ನೋಡಿ, ಜಸ್ಟ್ ಒಂದು ರೌಂಡ್ ತಿರ್ಸ್ಕೊಂಡ್ರೆ ಸಾಕು. ಆಮೇಲೆ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ. ಈಗ ಎಲ್ಲ ಒಂದು ಮಿಕ್ಸ್ ಮಾಡಿ, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ತೆಗೆದಿಟ್ಟು ಹಿಂಗು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಡ, ಜಸ್ಟ್ ಫ್ಲೇವರಿಗಷ್ಟೇ ಹಿಂಗು, ಜಸ್ಟ್ ಒಂದು ಪಿಂಚಷ್ಟು ಹಾಕ್ಕೊಳ್ಳಿ ಅಷ್ಟೇ ಹಿಂಗನ್ನ. ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲ ಫುಲ್ ತಣ್ಣಗಾಗಿದೆ ಗೈಸ್, ನಾನು ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ತಾ ಇರೋದು. ನೀವು ಕೂಡ ತಣ್ಣಗಾದ್ಮೇಲೆ ಮಾಡಬೇಕು. ಮತ್ತೆ ಹೇಳ್ತಾಯಿದ್ದೀನಿ, ಬಿಸಿ ಹಾಕಬೇಡಿ ದಯವಿಟ್ಟು ಯಾರು. ಸೂಪರಾಗಿ ಇರುತ್ತೆ ಗೈಸ್ ಇದು ಮಾಡಿದಾಗ. ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆಲ್ಲ ಹಾಕ್ಕೋತೀನಿ. ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ, ನಾವೇನೇನೆಲ್ಲ ಹಾಕಿದ್ವಿ ಎಲ್ಲ ಫುಲ್ ಹೊಂದ್ಕೊಂಡಿದೆ. ಬನ್ನಿ ಇದು ಮಿಕ್ಸಿ ಮಾಡ್ಕೊಂಬರೋಣ. ತುಂಬ ನುಣ್ಣಗೆ ರುಬ್ಬಾರ್ದು ಗೈಸ್, ಒಂದು ಸ್ವಲ್ಪ ತರಿ ಇರಬೇಕು ಚಟ್ನಿ ಪುಡಿ ಅಂದರೆ. ನೋಡಿ ಈ ಹದಕ್ಕೆ ಸಾಕು. ತುಂಬ ನುಣ್ಣಗೆ ರುಬ್ಬಿದ್ರೆ ಅದು ಚಟ್ನಿ ಪುಡಿ ಆಗೋಲ್ಲ, ಚಟ್ನಿ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಥರ ಮಾಡಿ. ನೋಡಿ ಇರೋದನ್ನೆಲ್ಲ ರುಬ್ಬಿದ್ದೀನಿ. ಫುಲ್ ಮಿಕ್ಸಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಕಲರ್ ನೋಡಿ, ಆಗಲೇ ಕಲರ್ ಇರಲಿ. ಈಗ ಫುಲ್ ಇದು ಆ್ಯಕ್ಚುಲಿ ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಕಲರ್ ಬರುತ್ತೆ ಗೈಸ್. ಈಗ ಸ್ವಲ್ಪ ಕಲರ್ ಇದೆ, ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತು ಒಣಗಿಬಿಟ್ರೆ ಫುಲ್ ಕಲರ್ ಬರುತ್ತೆ. ಯಾಕಂದರೆ ನಾವು ಬಾಡಿಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿರೋದ್ರಿಂದ ಕಲರ್ ಫುಲ್ ಬರುತ್ತೆ. ನೋಡಿ ಈಗ ಎಲ್ಲನೂ ಮಿಕ್ಸಿ ಮಾಡಿದ್ದಾಯಿತು. ಈಗ ನಾನು ಹುರಿದಿಟ್ಟಿನಲ್ಲ ಬಾಣಲಿ, ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಎಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಮತ್ತೆ ಮಿಕ್ಸ್ ಮಾಡಬೇಕು. ಇಷ್ಟೊತ್ತು ಮಿಕ್ಸ್ ಆಯ್ತಲ್ಲ, ಮತ್ತೇನು ಮಿಕ್ಸ್ ಅನ್ಬೇಡಿ. ನೋಡಿ ಈಗ ಏನು ಮಾಡ್ತೀನಿ ಅಂತ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಇದು ಹುಣಸೆಹಣ್ಣು ಮತ್ತು ಬೆಲ್ಲ ಎಲ್ಲ ಸ್ವಲ್ಪ ಉಂಡೆಗಳ ಥರ ಇರುತ್ತೆ ನಾವು ಮಿಕ್ಸಿ ಮಾಡಬೇಕಿದ್ರೆ. ಸೊ ಅದನ್ನು ಈ ಥರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಪುಡಿ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಾಡೋಕ್ಕಾಗಲ್ಲ, ಸ್ಪೂನಲ್ಲಿ ಮಾಡಬೇಡಿ, ಕೈಯಲ್ಲೇ ಮಾಡಿ, ಏನಾಗಲ್ಲ. ಕೈ ಅಂದರೆ ಒದ್ದೇ ಇರಬಾರ್ದು ಕೈ. ನಮ್ಮ ಕೈ ಒಣಗಿರ್ಬೇಕು, ಫುಲ್ ಡ್ರೈ ಆಗಿರ್ಬೇಕು ಕೈ. ಓಕೆ ಹೇಳ್ತಾಯಿದ್ದೀನಿ, ಯಾವ ಇರೋ ಕೈಯಲ್ಲಿ ಮಾಡಬೇಡಿ. ಈ ಕೈಯಲ್ಲಿ ಮುಟ್ಟಿದ್ರೆ ಹಾಳಾಗುತ್ತೆ ಆ ಥರ ಏನೂ ಅಂದ್ಕೊಬೇಡಿ, ಏನೂ ಆಗೋಲ್ಲ ಗೈಸ್. 1 ತಿಂಗಳು 2 ತಿಂಗಳು ಇಟ್ಕೊಂಡು ತಿಂದರೆ ಏನೂ ಆಗೋಲ್ಲ. ಮಾಡಿ ಈ ಥರ ಟ್ರೈ ಮಾಡಿ. ನೋಡಿ ಈ ಥರ ನೋಡಿ, ಚಿಕ್ಕ ಉಂಡೆ ಥರ ಇರುತ್ತೆ. ಜಸ್ಟ್ ತುಂಬ ಒತ್ತಿ ಮಾಡೋದು ಬೇಡ, ಜಸ್ಟ್ ಉಂಡೆಗಳಿರುತ್ತಲ್ಲ ಅದನ್ನು ನೋಡಿ ಈ ಥರ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಥರ ಮಾಡಿಟ್ಕೊಂಡ್ರೆ ಗೈಸ್, ಎಮರ್ಜೆನ್ಸಿಗೆ ಸಾಂಬಾರಿಲ್ಲ ಅಥವಾ ಇಡ್ಲಿಗೆ, ದೋಸೆಗೆ ಮತ್ತು ಚಪಾತಿಗೆ ನೀವು ಏನಕ್ಕಾದರೂ ತಿನ್ನಿ ಗೈಸ್, ಸೂಪರಾಗಿರುತ್ತೆ. ಇದಕ್ಕೆ ನೀರು ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿದ್ರು ಕೂಡ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಒಂದು ಕಮೆಂಟಲ್ಲಿ ತಿಳಿಸಿ ಗೈಸ್. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೈಸ್. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಕಲರ್ಫುಲ್ಲಾಗಿದೆ, ಟೇಸ್ಟ್ ಅಂತೂ ಮಸ್ತಾಗಿ ಬಂದಿದೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ನಿಮ್ಮನೇಲಿ ಕೂಡ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗಾಯ್ಸ್, ಥ್ಯಾಂಕ್ ಯು.